ನಮಸ್ತೆ. ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ಏಪ್ರಿಲ್ 30ಕ್ಕೆ ಬರ್ತಿದ್ದಾನೆ ಕೇಡಿ. ಥಿಯೇಟರ್ಗೆ ಬರೋದಕ್ಕೆ ಆಗಿ ನೀವು ರೆಡಿ. ಆಕ್ಷನ್ ಪ್ರಿನ್ಸ್ ಅಬ್ಬರವನ್ನ ನೋಡಿ ನೀವು ಖಂಡಿತ ಆಗ್ತೀರಾ ಮೋಡಿ. ಮಲ್ಟಿ ಸ್ಟಾರರ್ ಸಿನಿಮಾ ನೋಡಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಥಿಯೇಟರ್ಗಳು ಪುಡಿ ಪುಡಿ. ಎಸ್, ಬಹುನಿರೀಕ್ಷೆಯ ಕೇಡಿ ಸಿನಿಮಾ ಏಪ್ರಿಲ್ 30ಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ರಿಲೀಸ್ ಆಗಿರುವಂತಹ ಟ್ರೇಲರ್ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡಿದೆ. ಜನ ಅಂತೂ ಪ್ರೀತಿಯಿಂದ ಅದನ್ನು ಒಪ್ಪಿದ್ದಾರೆ. ಇನ್ನು ಎಲ್ಲರೂ ಕೂಡ ಓಡೋಡ್ ಬಂದು ಥಿಯೇಟರ್ನಲ್ಲಿ ಸಿನಿಮಾ ನೋಡೋದಷ್ಟೇ ಬಾಕಿ. ಇವತ್ತು ನನ್ನ ಜೊತೆ ಇಡೀ ಕೇಡಿ ಚಿತ್ರತಂಡ ಇರುತ್ತೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಎಸ್, ನಮ್ಮ ಕೊಡಗಿನ ಸುಂದರಿ ರೇಷ್ಮಾ ನಾಣಯ್ಯ ಕೂಡ ಇದ್ದಾರೆ. ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಗುಡ್. ನೀವು? ನಾನು ಕೂಡ ಸೂಪರ್ ಆಗಿದ್ದೀನಿ. ಸರ್, ಕೇಡಿ ಬಹಳ ದಿನಗಳಿಂದ ಕಾದ್ವಿ. ಸತತವಾಗಿ ಹತ್ತತ್ರ 3 ವರ್ಷಗಳಿಂದ ಯಾವಾಗ ಬರ್ತಾನೆ ಕೇಡಿ ಅಂತ ಕಾದ್ವಿ. ಕೊನೆಗೂ ಅದಕ್ಕೆ ಉತ್ತರ ಸಿಕ್ತು. ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದಾವೆ. ಹೇಗಿದೆ ನಿಮಗೆ? ಎಕ್ಸೈಟೆಡ್. ನಮ್ಮ ಕೆಲಸನ ನಿಜವಾಗ್ಲೂ ಶ್ರದ್ಧೆಯಿಂದ ಮಾಡಿದ್ದೀವಿ. ಇನ್ನು ಮಿಕ್ಕಿದ್ದು ಜನಗಳು ಬಿಟ್ಟಿದ್ದಾರೆ. ಮೇಡಮ್, ನಿಮ್ಮ ಮೊದಲ ರಿಯಾಕ್ಷನ್? ಸೇಮ್, ಎಕ್ಸೈಟೆಡ್. ಇವಾಗ ರಿಸಲ್ಟ್ ಒಂದು ಬಾಕಿ ಇದೆ. ಹೋಪಿಂಗ್ ಫಾರ್ ದ ಬೆಸ್ಟ್. ಸರ್, ಟ್ರೇಲರ್ ನೋಡಿ ಒಂಥರ ನಾವೆಲ್ಲ ಬೆಚ್ಚಿ ಬಿದ್ದುಬಿಟ್ಟಿದ್ದೀವಿ. ಮಾಸ್ ಅವತಾರ. ಇಷ್ಟು ದಿನ ನಾವು ಏನು ನೋಡಿದ್ವು ಅದನ್ನೆಲ್ಲ ಹೊರತುಪಡಿಸಿ ತೀರಾ ಭಿನ್ನವಾಗಿ ನಿಮ್ಮ ಆರ್ಭಟ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ. ಸೊ ಹೇಗಿರುತ್ತೆ, ಹೇಗೆ ನಮ್ಮನ್ನು ಕೇಡಿ ಕಾಡ್ತಾನೆ ಅಂತ ಹೇಳಿ. ಫ್ಯಾಮಿಲಿ ಎಮೋಷನ್ಸ್ ಬಗ್ಗೆ, ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರು. ಸೊ ಸ್ಕ್ರೀನ್ ಪ್ಲೇ ವೈಸ್ ನೋಡಿದ್ರೆ ಎಲ್ಲ ಕಡೆನೂ ಎಂಗೇಜಿಂಗ್ ಆಗಿ ಇರೋದಕ್ಕೆ ಆಡಿಯನ್ಸ್ನ ಟ್ರೈ ಮಾಡಿದ್ದಾರೆ ಡೈರೆಕ್ಟ್ರು. ಸೊ ಎಂಟೈರ್ ಮೂವಿ ಟೆಂಪೋನೇ ಬೇರೆ ಥರ ಇರುತ್ತೆ. ಅಂದರೆ ಬರೀ ನಮಗೆ 2 hours 20 minutes ಇರೋ ಮೂವಿ. ನಿಮ್ಗೆ ಗೊತ್ತು, ಸ್ಟಾರ್ ಕಾಸ್ಟ್ಗಳ ಬಗ್ಗೆ ಗೊತ್ತು. ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಮಾಡಿರೋದು. ರಮೇಶ್ ಅರವಿಂದ್ ಸರ್ ಆಗಿರ್ಬೋದು, ರವಿಚಂದ್ರನ್ ಸರ್ ಆಗಿರ್ಬೋದು, ರವಿಶಂಕರ್ ಸರ್ ಆಗಿರ್ಬೋದು, ಸುಚೇಂದ್ರ ಪ್ರಸಾದ್ ಸರ್ ಆಗಿರ್ಬೋದು, ಸಾಕಷ್ಟು ಸೀನಿಯರ್ ಆ್ಯಕ್ಟರ್ಸ್ ಮಾಡಿರೋಂಥದ್ದು. ಬೇಕಾದರೆ ಆ್ಯಂಡ್ ಸಂಜು ಬಾಬಾ ಎಲ್ಲರೂ ಇದ್ದಾರೆ, ನಮ್ಮ ಸುದೀಪ್ ಸರ್ ಇದ್ದಾರೆ. ಎಲ್ಲರಿಗೂ ಸ್ಕ್ರೀನ್ ಸ್ಪೇಸು ಕೊಡಬೇಕಾಗತ್ತೆ. ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂದು ಇಂಟ್ರೊಡಕ್ಷನ್ ಥರನೂ ಬೇಕಾಗುತ್ತೆ. ಎಲ್ಲ ಕ್ಯಾರೆಕ್ಟರ್ಗೂ ಒಂದು ರೌಂಡ್ ಆಫ್ ಬೇಕಾಗುತ್ತೆ. ಮತ್ತು ಒಂದು ಕಮರ್ಷಿಯಲ್ ಮೂವಿ ಅಂದರೆ ಇಷ್ಟೊತ್ತಲ್ಲೇ ಹೇಳಬೇಕು ಅನ್ನೋದು ಒಂದು ಇವಾಗಿರುತ್ತೆ. ಅಫ್ಕೋರ್ಸ್ ನಮಗೆ ಬೇರೆ ಸಿನಿಮಾಸ್ ಎಕ್ಸಾಂಪಲ್ಸ್ ಎಲ್ಲ ಇದೆ, 3 hour 4 hour ಎಲ್ಲ ಇದೆ. ಬಟ್ ನಮ್ಮ ಸಿನಿಮಾಗೆ ರಿಕ್ವೈರ್ಮೆಂಟು ಇಷ್ಟೇ ಅಂತ ಫಿಕ್ಸ್ ಆಗಿರೋದು ಡೈರೆಕ್ಟರ್ಸ್ ಕಾಲ್ ಆ್ಯಂಡ್ ಪ್ರೊಡಕ್ಷನ್ಸ್ ಕಾಲ್. ಸೊ ಅಷ್ಟರ ಒಳಗೆ ಇಷ್ಟು ಡೀಟೇಲಾಗಿ ಹೇಳಬೇಕು ಅಂತ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅಂತ ನನ್ನ ಫೀಲು. ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಒಂದು ನಂಬಿಕೆ. ಎಸ್, ನನಗೆ ಗೊತ್ತಿರೋ ಪ್ರಕಾರ ನಾನು ಸರ್ ಹೇಳ್ದಂಗೆ ಇಷ್ಟು ದಿನ ಬೇರೆ ಲೆಕ್ಕ, ಇನ್ನು ಮುಂದೆ ಬೇರೆ ಲೆಕ್ಕ ಅನ್ನೋ ಥರ ನಿಮಗೂ ಕೂಡ ಇಲ್ಲಿ ಅದ್ಭುತವಾದ ಪಾತ್ರನ ಕೊಟ್ಟಿದ್ದಾರೆ. ಹೇಗಿತ್ತು ಆ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡೋದಾದರೆ? ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಮಚ್ಚಲಕ್ಷ್ಮಿ ಅನ್ನೋ ಪಾತ್ರ ಇಸ್ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್. ಅದು ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಕ್ರಾಫ್ಟ್ ಮಾಡಿ ಡಿಸೈನ್ ಮಾಡಿದ್ದಾರೆ. ಸೊ ಅದನ್ನ ನಿಭಾಯಿಸ್ಬೇಕಂತ ಐ ಹ್ಯಾಡ್ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ತುಂಬ ರಿಹರ್ಸಲ್ಸ್, ವರ್ಕ್ಶಾಪ್ ಎಲ್ಲ ಮಾಡಿ, ಹೋಮ್ವರ್ಕ್ ಎಲ್ಲ ಮಾಡಿ, ಸೆಟ್ಟಲ್ಲೂ ರಿಹರ್ಸಲ್ಸ್ ಮಾಡಿ ಶಾರ್ಟಿಗೆ ಹೋಗ್ತಾ ಇದ್ವಿ. ಸೊ ಪ್ಲೇಯಿಂಗ್ ಮಚ್ಚಲಕ್ಷ್ಮಿ ನನಗೆ ಇಟ್ ವಾಸ್ ಎನ್ ಎಕ್ಸ್ಪೀರಿಯನ್ಸ್ ಓವರ್ ಆಲ್. ಎಸ್, ನೀವು ಮೇ ಬಿ ಈ ಜಾಗದಲ್ಲಿ ಕೂತ್ಕೋಬೇಕಿತ್ತು, ಆ ಜಾಗದಲ್ಲಿ ಕೂತಿದ್ದೀರಾ ಜರ್ನಲಿಸಮ್ ಮಾಡಿ. ಜಸ್ಟ್ ಮಿಸ್. ಯಾಕೆ ಹಂಗೋ ಆ ಕಡೆ ಟರ್ನ್ ಆಯಿತು ಅಂತ ಹೇಳಿ? ಹೌದು, ನನಗೆ PU ಅಲ್ಲಿ ಇರಬೇಕಾದ್ರೆ, ಫಸ್ಟ್ 11th ಅಲ್ಲಿ ಇರಬೇಕಾದ್ರೆ ಕಲ್ಚರಲ್ ಅಲ್ಲಿ ತುಂಬ ಆ್ಯಕ್ಟಿವ್ ಆಗಿದೆ. ಸೊ ಅವಾಗ ಸಿನಿಮಾ ತುಂಬ ನೋಡ್ತಿದ್ದೆ, ತುಂಬ ಇಷ್ಟಪಡ್ತಿದ್ದೆ. ನಾನು ಅಲ್ಲಿದ್ದಿದ್ರೆ ಚೆನ್ನಾಗಿರ್ತು ಅಂತ ಆ ಥರ ಎಲ್ಲ ಯೋಚನೆ ಬಂತು. ಬಟ್ ನನ್ನ ಪ್ರಯಾರಿಟಿ ಇದ್ದಿದ್ದು ಓಕೆ ಜರ್ನಲಿಸಮ್ ಮಾಡೋಣ, ನ್ಯೂಸ್ ಆ್ಯಂಕರ್ ಆಗಬೇಕು ಅಥವಾ ಚೀಫ್ ಎಡಿಟರ್ ಆಗಬೇಕು, ಆ ಥರ ಯೋಚನೆ ಮಾಡ್ತಿದ್ದೆ. ಕಾಲೇಜ್ ಮುಗಿದು ಇಂಟರ್ನ್ಶಿಪ್ ಮಾಡಿ ಆ ಫೀಲ್ಡಲ್ಲಿ ಹೋಗೋಣ ಅಂತ. ಬಟ್ 11th ಮುಗಿಸಿ 12th ಮಾಡ್ತಾ ಇರಬೇಕಾದ್ರೇ ಫಸ್ಟ್ ಪ್ರಾಜೆಕ್ಟ್ ಬಂತು. ಸೊ ಅಲ್ಲಿ ಶಿಫ್ಟ್ ಆದಮೇಲೆ ಐ ರಿಯಲೈಸ್ ನನಗೆ ಕ್ಯಾಮ್ರಾ ಮುಂದೆ ಇರೋಕ್ಕೆ ತುಂಬ ಇಷ್ಟ ಆ್ಯಂಡ್ ದಿಸ್ ಇಸ್ ಮೈ ಸ್ಪೇಸ್ ಅಂತ ರಿಯಲೈಸ್ ಆಯಿತು. ಸೊ
ಮಾಸ್ ಅವತಾರ ಅಂದರೆ ಅದಕ್ಕೆ ಸಿದ್ಧತೆ ಕೂಡ ಹಾಗೇ ಇರಬೇಕು. ಹೇಗೆ ಇಲ್ಲೆಲ್ಲವೂ ಐ ಥಿಂಕ್ ನಂಗೆ ಗೊತ್ತಿರೋ ಪ್ರಕಾರ ಎಲ್ಲವೂ ತೀರಾ ಭಿನ್ನವೇ. ಎಲ್ಲೂ ಕೂಡ ಆಗದಂತಹ ಹೊಸ ಹೊಸ ಪ್ರಯತ್ನಗಳನ್ನು KD ಸಿನಿಮಾದಲ್ಲಿ ನಾವು ಕಾಣಬಹುದು ಅನ್ನೋದು ಸಿಕ್ಕಿರುವಂತಹ ಮಾಹಿತಿ. ಸೊ ಹೇಗಿತ್ತು ಸರ್ ಸೆಟ್ಟಲ್ಲಿ, ಹೇಗಿತ್ತು ಫೀಲ್ಗಳು? ಯಾವುದಾದ್ರು ಬೆಸ್ಟ್ ಮೆಮೊರಿ ನಾನು ಎಲ್ಲೂ ಶೇರ್ ಮಾಡಿಲ್ಲ ಗುರು, ನಿಮ್ಮ ಹತ್ರ ಹೇಳ್ತೀನಿ ಅಂತಿದ್ರೆ ಹೇಳ್ಕೋಬಹುದಾ ಅಂತ ಹೇಳಿ. ಇಲ್ಲ, ನೀವು ಹೇಳ್ದಂಗೆ ಎಲ್ಲರ ಹಾರ್ಡ್ ವರ್ಕ್ ಆ್ಯಂಡ್ ಟೀಮ್ ವರ್ಕ್ ಅಂತ ಹೇಳ್ಬೋದು. ಈಗ ನಿಮಗೆ ಕೊರಿಯೋಗ್ರಾಫರ್ಸ್ ಬಂದು ಅವ್ರ ಟೈಮ್ ಕೊಟ್ಟಿದ್ದಕ್ಕೇ ಅಲ್ವಾ ಅಷ್ಟು ಚೆನ್ನಾಗಿ ನಿಮ್ಗೆ ಸಿಗ್ನೇಚರ್ ಸ್ಟೆಪ್ಸ್ ಎಲ್ಲ ಚೆನ್ನಾಗಿ, ಅಂದರೆ ಒಂದು BGMಗೆ ಒಂದು 20-25 ಥರ ಮಾಡಿಸೋರು ಡೈರೆಕ್ಟ್ರು. ಸತ್ಯವಾಗ್ಲು ನಾಟ್ ಎಕ್ಸಾಕ್ಟ್ 25 ಥರ ಮಾಡಿಸೋರು. ಅದ್ರಲ್ಲಿ ಸೆಲೆಕ್ಟ್ ಮಾಡಿ ಇದರಲ್ಲಿ ಅರ್ಧ, ಇದರಲ್ಲಿ ಕಾಲು ಭಾಗ, ಆ ಫಸ್ಟ್ ವೀಡಿಯೋಲಿ ಇಷ್ಟು, ಇದೆಲ್ಲ ಸೇರಿಸೋದು ಸ್ಟೆಪ್ ಮಾಡಿ ಅಂತ ಹೇಳಿ ಸ್ವಲ್ಪ ಅವರು ಡೀಟೇಲಾಗಿ ವರ್ಕ್ ಮಾಡಿದ್ದಾರೆ ಡೈರೆಕ್ಟ್ರು. ಸೊ ಯಾರೂ ಇಮ್ಮಿಡಿಯೇಟಾಗಿ ಸಾಂಗ್ ಸಿಕ್ಕಿದ ತಕ್ಷಣ ಓಕೆ ಅಂದ್ಕೊಂಡು ಬಂದು ಮಾಡಿಲ್ಲ. ಎಲ್ಲರೂ ಅದನ್ನು R&D ಮಾಡಿ ಬಂದಿರೋದು. ಸೊ ಅವ್ರಿಗೆ ಇಮ್ಮಿಡಿಯೇಟಾಗಿ ನಮಗೆ ಕೊರಿಯೋಗ್ರಾಫರ್ಸ್ಗೆ ಇಮ್ಮಿಡಿಯೇಟಾಗಿ ಸೆಕೆಂಡ್ ಚರಣ ಅಲ್ಲಿ 2ನೇ ಲೈನು ಅಂದರೆ ಇಮ್ಮಿಡಿಯೇಟಾಗಿ ಹೇಳ್ಬಿಡೋರು, ಅದೇ ಇದೇ ಲೈನ್ ಅಲ್ವಾ ಅಂತ. ಸೊ ಅವ್ರಿಗೂ ಕೇಳಿ ಅಭ್ಯಾಸ ಆಗೋಗಿರುತ್ತೆ. ಅವ್ರುಗಳು ಅಷ್ಟು ಎಫರ್ಟ್ ಹಾಕಿ ನಮಗೆ ಅದನ್ನು ಒಂದು ಸ್ಟೆಪ್ ಹೇಳ್ಕೊಟ್ಟಾಗ ಡೆಫಿನೆಟ್ಲಿ ನಮಗೆ ಇವಾಗರು ಚೆನ್ನಾಗಿ ಮಾಡೋಣ ಅಂತ ಅನಿಸುತ್ತೆ. ಆ್ಯಂಡ್ ಮೇಡಮ್ ಬೇರೆ ಒಳ್ಳೆ ಡಾನ್ಸರು. ನಮಗೇನಾದರೂ ಸ್ವಲ್ಪ ಓಕೆ ಸಾಕು ಸುಸ್ತಾಗಿದೆ ಅಂತ ಹಿಂಗೆ ನೋಡಿದ್ರೆ ಮೇಡಮ್ ಟಗ ಅನ್ಸ್ಬಿಟ್ಟು ಒಂದು 5 ನಿಮಿಷ ಅಂದ್ಕೊಂಡು ನಾವು. ಸೊ ಆ ಥರ ಆಗಿದ್ದಿತ್ತು ಅಷ್ಟೇ. ನಾವೇನೋ ಮಾಡಿದ್ವಿ ಏನೋ ಆ ಥರ. ನಮ್ಮ ಮೆಮೊರೇಬಲ್ ಮೂಮೆಂಟ್ಸು ಸಾಕಷ್ಟಿದೆ. ಹೇಳಿ ಸರ್. ಇಲ್ಲ ಸಾಕಷ್ಟಿದೆ. ಅದು ಡೈರೆಕ್ಟ್ರ್ ಇದ್ದಿದ್ರೆ ಹೇಳಿದ್ರೆ ಸಾಕಷ್ಟಿದೆ. ಎಸ್ಪೆಷಲಿ ಸಾಂಗ್ಸ್ ತುಂಬ ಇದೆ. ನಮ್ಮ ಫೇವ್ರೆಟ್ ಸಾಂಗು ಬಂದು ಇನ್ನೂ ರಿಲೀಸ್ ಆಗಿಲ್ಲ, ನೆಕ್ಸ್ಟ್ ಕಮಾನ್ ಕಾಳಿ ಅಂತ. ವೇಟಿಂಗ್ ಫಾರ್ ದಟ್ ಸಾಂಗ್. ಸರ್, ಎಲ್ಲ ಸಿನಿಮಾಗಳಿಗೆ ಹಾಡುಗಳು ಹಿಟ್ ಆದರೆ ಅದೊಂಥರ ಕರೆಯೋಲೆ ಇದ್ದಂತೆ. ಎಲ್ಲ ಸಿನಿಮಾ ಅಭಿಮಾನಿಗಳು 100% ಈಗ ಈ ಹಾಡುಗಳ ಮೂಲಕನೇ ಸಿನಿಮಾ ನೋಡಬಹುದು ನಾವು, ಎಲ್ಲವೂ ಅದ್ಭುತ ಹಿಟ್ ಅಂತ. ನಿಮಗೆ ನಿಮ್ಮ ಈ ಎಲ್ಲ KD ಸಿನಿಮಾದ ಎಲ್ಲ ಸಾಂಗ್ಗಳು ಸೂಪರ್ ಡೂಪರ್ ಹಿಟ್. ಹೇಗೆ ಅದನ್ನು ಸೆಲೆಬ್ರೇಟ್ ಮಾಡಿದ್ರಿ ನೀವು ಅಂತ ಹೇಳಿ? ಅಂದರೆ ನೋಡಿದಾಗ ಓಕೆ ಚೆನ್ನಾಗೆ ಮಾಡಿದ್ದಾರೆ ಆ ಥರ ಅನಿಸುತ್ತೆ. ಅಯ್ಯೋ ನಮ್ಮದು ಮಾಡಿದರೆ ಇದಾರಲ್ಲ ಅನ್ಸಲ್ಲ. ನಮ್ಮ ಸಿನಿಮಾದ ಮಾಡಿದರೆ ಸಖತ್ತಾಗಿ ಮಾಡಿದರೆ ಓಕೆ ಅಂತ ಅನ್ಸುತ್ತೆ. ವಿವಾದ ಆಯ್ತಲ್ಲ ಅವಾಗ ತಲೆನೋವು ಹೇಗಾಯಿತು ಅಂತ ಹೇಳಿ? ಇಲ್ಲ ಆ್ಯಕ್ಚುಲಿ ಏನಾಗಲಿಲ್ಲ. ನಾನು ನೋಡಿದ್ದು ಬರೀ ಆಡಿಯೋ ಕೇಳಿರಲಿಲ್ಲ ನಾನು. ನೀವೆಲ್ಲ ಬರೀ ಲಿರಿಕಲ್ ಕೇಳಿದ್ರಿ. ನಾನು ಇನ್ಫ್ಯಾಕ್ಟ್ ಅವತ್ತು ಶೂಟಿಂಗು ಹೋಗಿರಲಿಲ್ಲ. ನೋರಾ ಅವರು ಬಂದಾಗ ಶೂಟಿಂಗ್ ಹೋಗಿರಲಿಲ್ಲ ನಾನು, ಯಾಕೆಂದರೆ ನಂದೇನೋ ಫ್ಯಾಮಿಲಿ ಜೊತೆಲ್ಲ ಆಚೆ ಹೋಗಿದ್ದೆ. ನಾನು ಸಾಂಗ್ ಕೇಳಿದಾಗ ವಿತ್ ವಿಡಿಯೋ ನೋಡಿದೆ ನಾನು. ಮತ್ತು ಮಿಕ್ಸಿಂಗ್ ಎಲ್ಲ ಅಷ್ಟಾಗಿರಲಿಲ್ಲ. ನಿಮ್ಗೆ ಗೊತ್ತಲ್ಲ ಮಿಕ್ಸಿಂಗ್ ಆಗಿಲ್ಲ ಅಂತ ಸ್ವಲ್ಪ ಕೇಳಿಸಿದ್ರೆ. ಬಟ್ ವಿಡಿಯೋ ನೋಡಿದ್ದೆ ನನಗೆ ಇಷ್ಟ ಆಯಿತು. ಸಾಂಗ್ ಸಖತ್ತಾಗಿದೆ ಅಣ್ಣ ಅಂತ ಹೇಳಿದ್ದೆ. ಪರ್ಟಿಕ್ಯುಲರ್ಲಿ ರಿಲೀಸ್ ಆದಮೇಲೆ ಬರೀ ಲಿರಿಕ್ಸ್ ಕೇಳಾದ್ಮೇಲೆ ಕೆಲವ್ರಿಗೆ ಇಷ್ಟ ಆಗಿಲ್ಲ ಅನ್ನೋದು. ನಾವು ಸಿನಿಮಾ ಮಾಡೋದೇ ಎಲ್ಲರೂ ಜನಗಳಿಗೆಗೋಸ್ಕರ. ಅವ್ರಿಗೆ ಕೆಲವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಕರೆಕ್ಟ್ ಅವರ್ ಸೆಲ್ಫ್ ಅಲ್ವಾ. ಅದನ್ನು ಇನಿಷಿಯೇಟಿವ್ ತೊಗೊಂಡು ಡೈರೆಕ್ಟ್ರು ಚೇಂಜ್ ಮಾಡಿದ್ದಾರೆ. ನಿಮಗೆ ಬೆಸ್ಟ್ ಮೆಮೊರಿ KD ಅಂತ ಬಂದಾಗ ಯಾವತ್ತೂ ಕೂಡ ಇದು ನಂಗೆ ನೆನಪಲ್ಲಿ ಇರುತ್ತೆ ಅಂತ ಇದ್ದರೆ ಅದನ್ನು ಯಾವುದಿದೆ ಹೇಳ್ಕೊಬೋದಾ ಅಂತ ಹೇಳಿ? ಐ ಥಿಂಕ್ ನಾನು ಫಸ್ಟ್ ಶಾರ್ಟ್ ಮಾಡಿದ್ದು. ಯಾಕಂದರೆ ಅವತ್ತು ಟೆಸ್ಟ್ ಲುಕ್ ಎಲ್ಲ ಆಗಿತ್ತು, ರಿಹರ್ಸಲ್ಸ್ ಮಾಡಿದ್ವಿ. ಬಟ್ ಆ್ಯಕ್ಚುಲಿ ಮಚ್ಚಲಕ್ಷ್ಮಿ ಆಗಿ ರೆಡಿಯಾಗಿ ನಾನು ಫಸ್ಟ್ ಶಾರ್ಟಿಗೆ ಹೋಗಿ ಕೂತ್ಕೋಬೇಕಾದ್ರೆ ಎಲ್ಲರೂ ಎಕ್ಸ್ಪ್ರೆಷನ್ಸ್ ನೋಡ್ತಿದ್ದೆ. ಸರ್ ಓಕೆ ಏನು ಮಾಡ್ತೀಯ ನೋಡ್ತೀನಿ ಅಂತ ಇದ್ರು. ಬಟ್ ಆ ಫಸ್ಟ್ ಆ್ಯಕ್ಷನ್ ಅಂತ ಹೇಳಿ ನಾನು ಪರ್ಫಾರ್ಮ್ ಮಾಡಿ ಕಟ್ ಅಂದಾದ್ಮೇಲೆ ಎಲ್ಲರೂ ಬಂದು ಚೆನ್ನಾಗಿ ಮಾಡಿದ್ಯಾ ಪಾತ್ರ, ಇವಾಗ ನಮ್ಗೆ ಕಾಣಿಸ್ತಿದೆ, ಮಚ್ಚಲಕ್ಷ್ಮಿ ಕಾಣಿಸ್ತಿದೆ ಅಂತ ಆ ಮಾತು ಕೇಳಬೇಕಾದ್ರೆ ನಂಗೆ ತುಂಬ ಖುಷಿ ಆಯಿತು. ಐ ಥಿಂಕ್ ಫ್ರಮ್ ದೆನ್ ನಂಗೆ ಆ ಕಾನ್ಫಿಡೆನ್ಸ್ ಬಂದು ದಟ್ ಆ ಮೆಮೊರಿ ನನಗೆ ಯಾವಾಗಲೂ ಇರುತ್ತೆ. ಸರ್ ಜೊತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಬ್ರಿಲಿಯಂಟ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ತುಂಬ ಮಜವಾಗಿತ್ತು ಶೂಟಿಂಗ್ ಸ್ಪಾಟಲ್ಲಿ. ಹೀ ಈಸ್ ಅ ವೆರಿ ಲೈವ್ಲಿ ಪರ್ಸನ್. ಎಲ್ಲರನ್ನ ನಗ್ನಗಿಸ್ತಾ ಇರ್ತಾರೆ ಸೆಟ್ಟಲ್ಲಿ. ಆ್ಯಂಡ್ ನನಗೂ ಸ್ವಲ್ಪ ಟೆನ್ಷನ್ ಆಗಿಬಿಟ್ರೆ ನಾನು ಸ್ವಲ್ಪ ಓವರ್ ಥಿಂಕಿಂಗ್ ಜಾಸ್ತಿ ಮಾಡ್ತೀನಿ, ನಾನು ಸ್ವಲ್ಪ ಕಾನ್ಷಿಯಸ್ ಆಗಿಬಿಡ್ತೀನಿ. ಅವಾಗ ಹಿಲ್ ಬ್ರಿಂಗ್ ದ ಮೂಡ್ ಲೈಟ್. ಇಲ್ಲ ಮೇಡಮ್ ಮಾಡೋಣ, ಕರೆಕ್ಟಾಗಿ ಮಾಡೋಣ, ಹಿಂಗೆ ಮಾಡೋಣ, ಹಂಗೆ ಮಾಡೋಣ ಅಂತ ನಾವು ಡಿಸ್ಕಸ್ ಮಾಡ್ಕೊಂಡು ಮಾಡ್ತಿದ್ವಿ. ಸೊ ಐ ಥಿಂಕ್ ಇನ್ ದಟ್ ವೇ ಹಿ ಈಸ್ ವೆರಿ ಸಪೋರ್ಟಿವ್.
ಸೂಪರ್ ಸರ್. ಮಕ್ಕಳು ಹೇಗೆ ಸಂಭ್ರಮಿಸಿದ್ರು ನಿಮ್ಮ ಈ ಹಾಡುಗಳನ್ನ ನೋಡಿಕೊಂಡು, ಅಥವಾ ಟ್ರೇಲರ್ ಆಗಿರ್ಬೋದು 100% ನೋಡಿರ್ತಾರೆ, ನೀವು ತೋರಿಸಿರ್ತೀರಾ. ಹೇಗಿತ್ತು ನಿಮ್ಮ ಜೂನಿಯರ್ ಧ್ರುವ ಸರ್ಜಾ ಆಗಿರ್ಬೋದು, ಮಗಳಾಗಿರ್ಬೋದು, ಅವರೆಲ್ಲ ಹೇಗೆ ರಿಯಾಕ್ಟ್ ಮಾಡಿದ್ರು? ಏನು ಹಾಡುಗಳೆಲ್ಲ ಬಾಯ್ಪಾಠ ಮಾಡ್ಕೊಂಡಿದ್ದಾರೆ? ನನ್ನ ಮಗಳು ಶಿವ ಶಿವ ಸಾಂಗು, ನನ್ನ ಮಗ ಇವಾಗ ಮಾತಾಡ್ತಾರೆ, ಸೆಟ್ ಆಗಲ್ಲ ಅಂತ ಓಡಾಡ್ತಾ ಇರ್ತಾರೆ. ಇವನು ನಮ್ಮ ರಾಯಣ್ಣಂದು ಅವನು ಅಷ್ಟೇ ಶಿವ ಶಿವ ಸಾಂಗ್ ಇಷ್ಟ. ಓಕೆ, ವೈಫ್ ಏನು ಹೇಳ್ತಾರೆ ಸರ್ KD ಸಿನಿಮಾದ ಬಗ್ಗೆ? ಅವ್ರಿಗಿರೋ ನಿರೀಕ್ಷೆ ಏನು ಹೇಳ್ತಾರೆ ನೀವು? ಅದೇ ಡಿಫ್ರೆಂಟಾಗಿ ಕಾಣಿಸ್ತಿದ್ಯಾ, ಐ ಆಮ್ ಶ್ಯೂರ್ ನೀನು ಡಿಫ್ರೆಂಟಾಗಿ ಅಂದರೆ ಬೆಟರಾಗಿ ಮಾಡಿರ್ತೀಯ ಅಂತ. ಅದು ಮನೇಲಿ ಅಲ್ಲ. ನಮ್ಮ ಧ್ರುವ ಸರ್ ಹಿಂದೆಗೆ ಸಮಸ್ಯೆಗಳು ಒಂದಲ್ಲ ಒಂದು ರೀತಿ ಕಾಡ್ತಾ ಇರುತ್ತೆ ಸಿನಿಮಾಗಳು ಬಂದಾಗ, ಅಥವಾ ಏನೋ ಒಂದು ಕೆಟ್ಟ ಕಣ್ಣು ಇದ್ದಂಗೆ. ಈಗ ಈ ಸಿನಿಮಾಗೂ ಸಾಕಷ್ಟು ಅಡೆತಡೆಗಳು ಬಂತು, ಟೈಮ್ ತಗೊಳ್ತು, ಒಂದಷ್ಟು ಏನೋ ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ. ಯಾಕೆ ಹಿಂಗೆ ಅಂತ? ದೃಷ್ಟಿ ಜಾಸ್ತಿ ಆಗಿದೆಯಾ ಹೇಗೆ ನಿಮಗೆ ಅಂತ? ಏನಿಲ್ಲ, ಅವರು ಸರಿ ಹೋಗುತ್ತೆ ಅಲ್ಲ, ಸರಿ ಹೋಗುತ್ತೆ ಅನ್ಸಿದ್ಯಾ? ಯಾಕೆ ಹಿಂಗಾಗುತ್ತೆ ಅಂತ ಹೇಳಿ ಅನ್ಸಿದ್ಯಾ ನಿಮ್ಗೆ? ಇಲ್ಲ ಮೇಡಮ್, ಸುಮ್ಮನೆ ಈ ಬ್ಲೇಮ್ ಗೇಮ್ಸ್ ಆಡಿ ಅಟೆನ್ಷನ್ ಸಿಕ್ ಮಾಡೋದು ಆ ಥರ ನನಗೆ ಇಂಟ್ರೆಸ್ಟ್ ಇಲ್ಲ. ಎಲ್ಲ ಸರಿ ಹೋಗುತ್ತೆ. ನಿಮಗೆ ನಿಮ್ಮ ಪೇರೆಂಟ್ಸು KD ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ? ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅಂತ ಹೇಳಿ? ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಯಾಕಂದರೆ ಈ ಥರ ಪಾತ್ರ ನೋಡಿಲ್ಲ. ಬಟ್ ನಮ್ಮ ತಾಯಿ ಅಂತೂ ಟ್ರೇಲರ್ ಬಂದಾಗ ಮನೇಲಿ ಆಡ್ದಂಗೆ ಆಡಿದ್ಯಾ ಅಂತ ಹೇಳ್ತಾರೆ. ಬಟ್ ದೇ ಬಿನ್ ವೆರಿ ಸಪೋರ್ಟಿವ್ ನನ್ನ ಜೊತೆ, ಯಾಕಂದರೆ ಇಟ್ಸ್ ಬಿನ್ ಅ ಲಾಂಗ್ ಜರ್ನಿ. ಆ್ಯಂಡ್ ನಮ್ಮ ತಂದೆಗೂ ಅಷ್ಟೇ ಸಿನಿಮಾ ಅಂದರೆ ತುಂಬ ಇಷ್ಟ. ಪ್ರತಿಯೊಂದು ಸಿನಿಮಾ ಎಲ್ಲ ಭಾಷೆದು ನೋಡ್ತಾರೆ. ಆ್ಯಂಡ್ ಟ್ರೇಲರ್ ನೋಡಿದಾಗ, ಟ್ರೇಲರ್ ಲಾಂಚಲ್ಲಿ ಇದ್ದಾಗನೂ ಸ್ವಲ್ಪ ಎಮೋಷ್ನಲ್ ಆದರು. ಜಾಸ್ತಿ ಮಾತಾಡಲ್ಲ ಅವರು, ಬಟ್ ಐ ನೋ ದೇ ಆರ್ ಹ್ಯಾಪಿ. ಡೈಲಾಗ್ ಹೇಳ್ಬೋದಾ ಪ್ಲೀಸ್? ಯಾವ ಅದೇ ಟ್ರೇಲರಲ್ಲಿ ಇತ್ತಲ್ಲ ನೋಡಿ, ಹಂಗಲ್ಲ ಮಾತು ಕೇಳಿ. ಓಯ್, ಸೇರ್ಸ್ಲ ಜನನ, ಏಳಿಸ್ಲ ದೊಮ್ಮಿನ, ಹಾಕಿಸ್ಲ ಬೆಂಕಿನ. ಅಕ್ಕ ಅಲ್ಲಿಗೆ ಹಾಕಿಲ್ಲ ಅಂದ್ರು ಗಂಧದ ಮರಿ ಕೇಟ ಡೈರೆಕ್ಟ್ ಕಾಂಪಿಟೇಷನ್ ಗಮ್ಮತ್ತಿ ಕಣಗ. ಅಯ್ಯೋ ಸ್ವೀಟ್. ಸರ್ ನಿಮ್ಮ ಡೈಲಾಗ್ ಹೇಳಿ ಸರ್. ಕಾಲ್ದೊಂದು ಹೇಳ್ತಿರಲ್ಲ, ಅದು ಹಂಗೆ ಹೇಳಿ. ಕಾಲು ಒಂದು ಡೈಲಾಗ್ ಇದಿಲ್ಲ ಇದರಲ್ಲಿ ಟ್ರೇಲರಲ್ಲಿ. ಇವತ್ತು ಹುಡುಕಿದ್ವಿ ಸಿಕ್ಲಿಲ್ಲ, ಅದು ಬಾಯ್ ಹಟ್ ಮಾಡ್ಕೊಳ್ಳೋಣ ಅಂದರೆ ಅವ್ರ ಜೊತೆಗೆ ಹೇಳ್ದಲ್ಲ ಮೇಡಮ್. ಇಲ್ಲ ಹೇಳಿ ಸರ್, ಕ್ಯಾಮ್ರಾ ಇಲ್ಲಿದೆ, ಹೇಳಿ ಸರ್. ಬಹಳ ದಿನ ಆದ್ಮೇಲೆ ಸಿಕ್ಕಿದ್ದೀರ. ಮೊದಲನೇ ಕಿತಾಬ್ ಮಚ್ಚಿಡ್ದಿವನೇ, ಅಪ್ಪಿ ತಪ್ಪಿ ಕೈ ಕಾಲು ಹೋಗಿ ಜೀವಂತವಾಗಿ ಉಳ್ಕೊಂಡ್ಬಿಟ್ರೆ ಮಿತ್ತವ್ರಿಗೆ ತೆಪ್ಪಾಯ್ತು ಅಂದ್ಬಿಟ್ರಣ. ಸೂಪರ್ ಸರ್. ಸರ್ ಹೇಗಿತ್ತು ಸಂಜಯ್ ದತ್ ಸರ್ ಜೊತೆ? ಒಂದು ಕಡೆ ರವಿಚಂದ್ರನ್ ಸರ್ಗು, ಮತ್ತೊಂದು ಕಡೆ ರಮೇಶ್ ಅರವಿಂದ್ ಸರು, ಈ ಕಡೆ ಸುದೀಪ್ ಸರು. 100% ಒಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ. ಹೇಗಿತ್ತು ಅವ್ರ ಜೊತೆ ನಿಮಗೆ ಅಂತ ಹೇಳಿ? ಗುಡ್ ಎಕ್ಸ್ಪೀರಿಯನ್ಸ್ ಮೇಡಮ್. ಸಾಕಷ್ಟು ಕಲಿಯೋದಿತ್ತು, ಸೀನಿಯರ್ ಆ್ಯಕ್ಟರ್ಸ್ ಹತ್ರ ಸಾಕಷ್ಟು ಕಲಿಯೋದಿತ್ತು. ಎಸ್ಪೆಷಲಿ ಅಂದರೆ ಇಷ್ಟು ಸಕ್ಸಸ್ ನೋಡಿದ್ರೂ, ಇಷ್ಟು ಸಕ್ಸಸ್ಸು ಅಪ್ ಆ್ಯಂಡ್ ಡೌನ್ಸ್ ನೋಡಿದ್ರೂ ಮೀನ್ ಲೈಕ್ ತಲೆಗೇನೋ ತಾನೇ ನಿಲ್ಲುತ್ತೆ ಎಲ್ರಿಗೂ. ಸೊ ಅದನ್ನು ನಾವು ಜೂನಿಯರ್ಸ್ ಆಗಿ ಫಸ್ಟ್ ಅದನ್ನು ಕಲಿಬೇಕು. ಹೌದು. ಸೊ ಫಸ್ಟ್ ಅದೇ ಬೇಸಿಕ್. ಇನ್ನೆಲ್ಲ ಫಸ್ಟ್ ಅದನ್ನು ಕಲ್ತ್ರೆ ಇನ್ನೆಲ್ಲ ಆಟೋಮೆಟಿಕ್ಕಾಗೆಲ್ಲ ಬರುತ್ತೆ. ಸೊ ಅವರು ಅಷ್ಟು ದೊಡ್ಡ ಸ್ಟಾರ್ಸ್ ಆಗಿದ್ರು ಈ ಥರ ಇರ್ತಾರೆ. ಅಂದರೆ ನಾನು ಸಂಜಯ್ ದತ್ ಸರು ಚೆನ್ನಾಗಿ ಮಾಡಾದ್ಮೇಲೆ ಯಾರು ಚಪ್ಪಾಳೆ ವಿಷಲ್ ಹೊಡೆದ್ರು ಅವ್ರೇನು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಥ್ಯಾಂಕ್ ಯೂನು ಹೊರಪಾಡೋರು ಹೋಗಿ ತಿರ್ಗಿ ನೆಕ್ಸ್ಟ್ ಏನು ಶಾರ್ಟು ನನ್ನ ಕೆಲಸ ನಾನು ಮಾಡ್ತೀನಿ ಅಂತ. ಸೊ ನಮ್ಮ ಕೆಲಸ ನಾವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಬೇಕು ಅನ್ನೋದೇ ಟೇಕ್ ಅವೇ ಮೇಡಮ್. ನಮ್ಮ ಸೀನಿಯರ್ಸಿಂದ ನಾನು ಈ ಸಿನಿಮಾದಿಂದ ಏನು ಕಲ್ತಿದ್ದೀನಿ ಅಂದರೆ ಅದೊಂದು. ಆ್ಯಂಡ್ ಒಡನಾಟ ಇದೆ ಅನಿಸುತ್ತೆ ಸರ್, ಯಾಕಂದರೆ ನಿಮ್ಮನೆ ಫಂಕ್ಷನ್ಗೂ ಕೂಡ ಸಂಜಯ್ ದತ್ ಸರ್ ಬಂದಿದ್ದರು. ಸೊ ಒಂದು ಒಡನಾಟ ಇದೆ. ಅವ್ರು ಕೊಡುವಂಥ ಟಿಪ್ಸ್ಗಳೇನು ಸರ್? ನಿಮಗೆ ತುಂಬ ನೆನಪಲ್ಲಿರುವಂಥ ಟಿಪ್ಸ್ ಯಾವುದು ಅಂತ ಹೇಳಿ? ಲೆಜೆಂಡ್ ಅವರು. ಅಂದರೆ ನಾವು ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡೋದು. ಸಿನಿಮಾ ಬಗ್ಗೆ ಜಾಸ್ತಿ ಮಾತೇ ಆಡಲ್ಲ. ಇನ್ಫ್ಯಾಕ್ಟ್ ಫ್ಯಾಮಿಲೀಸ್ ಬಗ್ಗೆ ಮಾತಾಡ್ತೀವಿ. ಅದಲ್ಲದೆ ಸರ್ದು ಎಕ್ಸ್ಪೀರಿಯನ್ಸಸ್, ಅವರು ಜೈಲಿಗೆ ಹೋದ ಆ ಎಕ್ಸ್ಪೀರಿಯನ್ಸ್, ಆ ಸ್ಟೋರೀಸ್ ಎಲ್ಲ ಮಾತಾಡಿದ್ದೀವಿ. ಅವರು ಹುಷಾರದು ಅದನ್ನೆಲ್ಲ ಮಾತಾಡಿದ್ದೀವಿ. ಸಿನಿಮಾದು ಅಂತ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಇಲ್ಲ ನಾನು ಸಣ್ಣ ಆಗೋದು. ಸಿಕ್ಕಿದಾಗೆಲ್ಲ ಸೈಜ್ ಇರಬೇಕು ನೀನು, ಅದೇ ಚಂದ, ಸಣ್ಣ ಆಗಿದೆ, ಚೆನ್ನಾಗಿಲ್ಲ, ಸಣ್ಣ ನನಗೆ ಇಷ್ಟ ಇಲ್ಲ ಅಂತಾರೆ. ಸೊ ಅದೊಂದು ಆ್ಯಕ್ಚುಲಿ ನನಗೂ ಅಷ್ಟೇ. ಐ ವಾಸ್ ಇಂಡ್ ಬಾಕ್ಸಿಂಗ್ ಅಲ್ಲ ಸ್ವಲ್ಪ ನಾವು ಚಿಕ್ಕ ವಯಸ್ಸಿಂದ WWF ಇದೆಲ್ಲ ನೋಡಿ ನಮಗೆ ಹ್ಯೂಜ್ ಆಗಿರಬೇಕು ಈ ಬಾಡಿ ಬಿಲ್ಡರ್ಸ್, ಇದನ್ನೆಲ್ಲ ನೋಡಿ ನಮಗೂ ಹಂಗೆ ಇಷ್ಟ. ನಾವು ತಿರ್ಗಾ ಸಣ್ಣನಾ
ಸೊ ಆ ಥರ ನಮಗೆ ಯಾರನ್ನ ಹೇಳಿದಾಗ ಏಯ್ ಕರೆಕ್ಟ್ ಕರೆಕ್ಟ್ ಶಿಲ್ಪಾ ಶೆಟ್ಟಿ ಮೇಡಮ್ ಜೊತೆ ಕೂಡ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಅವ್ರ ಜೊತೆಗಿನ ಮೆಮೊರಿ ಶೇರ್ ಮಾಡಿ. ಅದೇ ಅದು ಬರೀ ಸೆಟ್ಟಲ್ಲಿ ಅಂದರೆ ನಮ್ಗೇನಾದ್ರು ಹೇಗಿರ್ತಾರೆ ಅವರು ಕೂಡ ದೊಡ್ಡ ಸ್ಟಾರ್ ನಟಿ. ಅಂದ್ರೆ ನಾನು ಅವ್ರನ್ನ ನಿಮ್ಮ ಜೊತೆ ಪ್ರೆಸ್ ಮೀಟ್ಗಳೆಲ್ಲ ನೋಡೋಕೆ ತುಂಬ ಫನ್ನಾಗಿ ಮಾತಾಡ್ಕೊಂಡು ಕ್ಯೂಟಾಗಿ ಕಾಣಿಸುತ್ತೆ ನಿಮ್ಮ ಕಾನ್ವರ್ಸೇಷನ್ಗಳೆಲ್ಲ, ಅದಕ್ಕೆ ಕೇಳಿದೆ. ಅಷ್ಟೇ ಮೇಡಮ್, ಒಂದು ಒಳ್ಳೆ ಕಾನ್ವರ್ಸೇಷನ್ಸ್ ಇರುತ್ತೆ, ಬಿಟ್ಟರೆ ಸಿನಿಮಾ ಬಗ್ಗೆ ಮಾತಾಡ್ತೀವಿ ಅಷ್ಟೇ. ಸೊ ನಿಮಗೆ ನೀವು ಎಷ್ಟು ಲಕ್ಕಿ ಅಂತ ಅನಿಸುತ್ತೆ, ಒಂದು ಸಿನಿಮಾದಲ್ಲಿ ಎಲ್ಲರೂ ಸ್ಟಾರ್ಗಳೇ, ಇವರಿಂದ ಹಿಡಿದು ಅಷ್ಟು ಹೆಸರುಗಳನ್ನ ಹೇಳಿದೆ, ಎಲ್ಲರ ಜೊತೆ ಆ್ಯಕ್ಟ್ ಮಾಡುವಂಥ ಅವಕಾಶ 100% ಅಷ್ಟು ತಪಸ್ಸು ಮಾಡಬೇಕು ಅಂತ ಹೇಳ್ತಾರೆ. ನೀವು ತಪಸ್ಸು ಮಾಡಿದಿರೋ ಗೊತ್ತಿಲ್ಲ, ಬಟ್ ನಿಮ್ಗೆ ಅವಕಾಶ ಸಿಕ್ಕಿದೆ, ಅದ್ರ ಬಗ್ಗೆ ಮಾತಾಡೋದಾದರೆ. ಖಂಡಿತ ಐ ಆಮ್ ವೆರಿ ಗ್ರೇಟ್ಫುಲ್. ಯಾಕಂದರೆ ಅಷ್ಟು ಸೀನಿಯರ್ ಲೆಜೆಂಡ್ರಿ ಆರ್ಟಿಸ್ಟ್ ಆ್ಯಕ್ಟ್ ಮಾಡಬೇಕಾದ್ರೆ ಆ್ಯಂಡ್ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಾ ಇದ್ದೀನಿ ಅನ್ಬೇಕಾದ್ರೆ ಅದು ಸಚ್ ಅರ್ಲಿ ಇನ್ ಮೈ ಕರಿಯರ್. ತುಂಬ ಖುಷಿ ಆಗುತ್ತೆ ಆ್ಯಂಡ್ ಕಂಪ್ಲೀಟ್ಲಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ ಅವ್ರು ಆ್ಯಕ್ಟ್ ಮಾಡ್ತಾ ಇರಬೇಕಾದ್ರೆ, ನೋಡ್ತಾ ಇರಬೇಕಾದ್ರೆ. ಸೊ ಇಟ್ ವಾಸ್ ಅ ಲರ್ನಿಂಗ್ ಜರ್ನಿ ಅಂತಲೇ ಹೇಳ್ಬೋದು. ಸರ್, KDಯನ್ನು ಮೆರೆಸೋದಕ್ಕೆ, ದೊಡ್ಡ ಜಾತ್ರೆ ಮಾಡೋದಕ್ಕೆ, ದಸರಾ ಮಾಡೋದಕ್ಕೆ ನಿಮ್ಮ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಎಷ್ಟೋ ವರ್ಷ ಅಂದರೆ ಅದು ವರ್ಷ ಥರ ಆಗೋಗಿದೆ ನಮಗೆ. ಯಾವಾಗ ಬರುತ್ತೆ ಇವತ್ತು ನಮ್ಗಳನ್ನೂ ಕೇಳಿದ್ದಿದೆ ನಿಮ್ಮ ಫ್ಯಾನ್ಸ್ ಎಲ್ಲ, ಮೇಡಮ್ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಫೈನಲಿ ಅವ್ರಿಗೆಲ್ಲ ಉತ್ತರ ಸಿಕ್ಕಿದೆ. ಸೊ ಅವರೆಲ್ಲೂ ಕಾಯ್ತಾ ಇದ್ದಾರೆ. ಸೊ ನಿಮ್ಮ ಅಭಿಮಾನಿಗಳ ಬಗ್ಗೆ ಮಾತಾಡೋದಾದರೆ ಮೇಡಮ್, ಜೆನ್ಯೂನಾಗಿ ಹೇಳಬೇಕು ಅಂದರೆ ಎಷ್ಟೇ ಅಡೆತಡೆಗಳು, ಎಷ್ಟೇ ವಿಘ್ನಗಳೆಲ್ಲ ಇತ್ತು, ಎಲ್ಲ ಇಡೀ ಎಂಟೈರ್ ಟೀಮು ನನಗೆ ಮೋಟಿವೇಶನ್ ಅಂತ ಬರೋದು ನನ್ನ VIP ಮೇಡಮ್. ಏನಾಗಲ್ಲ ನಡೀರಿ, ನಾವಿದ್ದೀವಿ ಅಂತಾರಲ್ಲ, ಸತ್ಯವಾಗ್ಲೂ ಎಷ್ಟು ಇತ್ತು, ನಿಜವಾಗ್ಲೂ ಪುಣ್ಯ ಅನಿಸುತ್ತೆ. ಎಷ್ಟು ಜನಕ್ಕೆ ಯಾರು ಏನು ಹೇಳ್ತಾರೋ ಗೊತ್ತಿಲ್ಲ, ನನಗೆ ಹಂಗೆ ಹೇಳ್ತಾರಲ್ಲ, ಓಕೆ ಬಾಗುರು ಯಾರೋ ಇದರ ಜೊತೆಗೆ ಅಂತ ಅನ್ಸುತ್ತೆ. ನಿಜವಾಗ್ಲೂ ದೇ ಆರ್ ಮೈ ಸ್ಟ್ರೆಂತ್ ಮೇಡಮ್. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ದೆಮ್. ನಮ್ಮ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ನಮ್ಮ ಜೊತೆ ಇರ್ತಾರಲ್ಲ, ನಿಜವಾಗ್ಲೂ ಯಾರೋ ಇತ್ತವ್ರ ಮಕ್ಕಳು ನಮ್ಮ ಜೊತೆಗಿತ್ತು, ನಾನು ಇರ್ತೀನಿ ನಿಮ್ಮ ಜೊತೆ ಅಂತಾರಲ್ಲ, ನಿಜವಾಗ್ಲೂ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಐ ಆಮ್ ರಿಯಲಿ ಬ್ಲೆಸ್ಡ್ ಅಂತ ಹೇಳೋದಕ್ಕೆ ಇಷ್ಟ. ಎಸ್, ಅಪ್ಪ ಅಮ್ಮ 100% ಅವರು ನಿಮ್ಮ ಸಿನಿಮಾಗಳ ಬಗ್ಗೆ ತುಂಬ ಹೋಪಿಂದನೇ ಅವರು ಕಾಯ್ತಾರೆ ಪ್ರತಿ ಸಲವೂ ಕೂಡ. ಈ ಸತಿ KD ಅಂತ ಬಂದಾಗ ಅವರು ಆಡೋ ಮಾತುಗಳೇನು ಸರ್? ಯೂಶಲಿ ನಮ್ಮ ತಂದೆ ಕಮೆಂಟ್ ಮಾಡಲ್ಲ. ಅಂದರೆ ನಮ್ಮ ತಂದೆದು ಹೆಂಗೆ ಅಂದರೆ ಫಸ್ಟ್ ಡೇ ಎಲ್ಲ ಮಗನ ಸಿನಿಮಾ ಅಂತ ಹೋಗೋದು, ಅಥವಾ ಮೀನ್ ಥಿಯೇಟ್ರಿಗೆ ಹೋಗಿ ನೋಡ್ತೀನಿ, ಅದು ನಮ್ಮ ಅಮ್ಮನಿಗಿದೆ. ಮೀನ್ ಥಿಯೇಟ್ರಿಗೆ ಹೋಗಿ ನೋಡಬೇಕು ಮಗನೇ, ಫಸ್ಟ್ ಡೇ ನೋಡಬೇಕು, ನನ್ನ ಮಗಂದು ಫಸ್ಟ್ ಡೇ ಫಸ್ಟ್. ನಮ್ಮ ತಂದೆದು ಹಂಗಲ್ಲ, ಫುಲ್ ಉಲ್ಟಾ. ಮತ್ತು ಟ್ರೈಲರು ಸಾಂಗ್ ಎಲ್ಲ ಬಂದಾಗ ನಮ್ಮ ತಾಯಿ ಚೆನ್ನಾಗಿದೆ ಅಂತಾರೆ, ನಮ್ಮ ತಂದೆ ಸ್ವಲ್ಪ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತಾರೆ, ಇಲ್ಲಾಂದರೆ ಚೆನ್ನಾಗಿ ಮಾಡಬೇಕಾಗಿತ್ತು ಅಂತಾರೆ, ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು ಅಂತಾರೆ. ಸೊ ಈ ಥರ ನಾನು ಮೊನ್ನೆ ಕೇಳಿದಾಗ, ಏನಪ್ಪ ಯಾವಾಗ ನೋಡ್ತೀಯ ಸಿನಿಮಾ ಅಂದರೆ, ನಿನಗೆ ಕೇಳಬೇಕು, ನನಗೆ ಇಷ್ಟ ಬಂದಾಗ ನೋಡ್ತೀನಿ. ಹೌದಾ? ನಮ್ಮ ತಂದೆ ನೀವು ಹೆಂಗೆ ಫ್ರೆಂಡ್ಸ್ ಥರ ಇರ್ತೀರಾ ಅಥವಾ ಹಿಂಗೆ? ಹೌದು, ನಮ್ಮ ತಂದೆ ಹಂಗೆ ಮಾತಾಡ್ತಾರೆ, ನಿನಗೆ ಕೇಳಬೇಕು, ನಂಗೆ ಇಷ್ಟ ಬಂದಾಗ ಇಲ್ಲಪ್ಪ ಎಲ್ಲಿ ಹೋಗ್ತಾ ಇದೀಯ ಹೇಳು, ನಾನು ಅಟ್ಲೀಸ್ಟ್ ಟಿಕೆಟ್ಸ್ ಫ್ರೆಂಡ್ಸ್ ಜೊತೆಲ್ಲ ಹೋಗ್ತಿದ್ದಿಲ್ಲ, ಟಿಕೆಟ್ಸೇನ ಕೊಡ್ತೀನಿ. ನಿಮ್ದು ಯಾವನೋ ಬೇಕು ಟಿಕೆಟ್, ನಾನೇ ಟಿಕೆಟ್ ತಗೋತೀನಿ, ಹೋಗ್ತೀನಿ ನಡೆಯಲೇ. ಪ್ರೀತಿಯಿಂದನೇ ಹಂಗೆ ಮಾತಾಡೋದಾ? ಜೆನ್ಯೂನಾಗೂ ಹಂಗೆ ಮಾತಾಡೋದು, ಯಾರಿದ್ರು ಇಲ್ಲದೇ ಇದ್ರು ಒಬ್ಬನೇ ಇದ್ರು ಹಂಗೆ. ಅಮ್ಮ, ನಾವು ನಮ್ಮ ತಂದೆಗೆ ಕನ್ವಿನ್ಸ್ ಮಾಡೋದಕ್ಕೆ ನಾನು ನಮ್ಮಣ್ಣ ಒಂದೇ ಒಂದು ಕಾರು ತೊಗೊಳ್ಳಿ ಪ್ಲೀಸ್ ನಮಗೋಸ್ಕರ ಅಂತ ತೊಗೊಂಡು ಕೊನೆಗೂ ತೊಗೊಳ್ಳಿಲ್ಲ. ಅಂದರೆ ಎಷ್ಟು ಕನ್ವಿನ್ಸ್, ನಾನು ಸ್ವಂತ ದುಡ್ದಿರೋ ನಾನು ಬೈಕು ಸಾಕು, ನಿನ್ನ ಮಗಳದೇ ಬೇಡ, ನೀವು ನಿಮ್ಮ ಹೆಂಡತಿ ಮಗಳೆಲ್ಲ ಚೆನ್ನಾಗಿರಿ, ನಮಗೆ ಬೇಡ, ನಮಗೆ ಸಾಕು ಅಂತಾರೆ. ಸೊ ನಿಜವಾಗ್ಲೂ ಎಲ್ಲರಿಂದನೂ ಕಲಿಯೋದಿರುತ್ತೆ. ನಮ್ಮ ತಂದೆಯಿಂದ ಅದನ್ನು ನಿಜವಾಗ್ಲೂ ಕಲಿಯೋದು ಅಂದರೆ ನಮ್ಮ ತಂದೆ ತಾತ. ಈಗ ನಿಮ್ಮ ಮನೆ ಮುಂದೆ ಫ್ಯಾನ್ಸ್ ಎಲ್ಲ ಬಂದು ನಿಂತಿರ್ತಾರಲ್ಲ, ಅದನ್ನ ಅಪ್ಪ ಮೌನವಾಗಿ ಹೇಗೆ ಎಂಜಾಯ್ ಮಾಡಿ? ಮೌನವಾಗಲ್ಲ, ಒಳಗಡೆ ರಾಟ್ಪಾಟ್ ನಡೀತಾ ಇರುತ್ತೆ, ನಿಮ್ಗೆ ಗೊತ್ತಿಲ್ಲ. ಅಂದರೆ ಒಬ್ಬ ಫ್ಯಾನ್ಗೂ ನಮ್ಮ ತಂದೆ ಮೇಜರ್ ರೂಲ್, ಎಲ್ಲರಿಗೂ ಕರೆದು ಅದನ್ನೇ ಹೇಳಿರೋದು, ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು, ಇದನ್ನು ಸಂಪಾದನೆ ಮಾಡೋಕ್ಕಾಗಲ್ಲ, ನೀವು ಇಲ್ಲ ಅಂದರೆ ಪೊಲೈಟಾಗಿ ಹೇಳಿ ಕಳಿಸಿ, ಇಲ್ಲ ನೆಕ್ಸ್ಟ್ ಸಂಡೇ ಬನ್ನಿ, ಹಿಂಗೆಲ್ಲ ಹೇಳಂಗೇ ಇಲ್ಲ. ಕ್ಯಾಮ್ರಾ ಚೆಕ್ ಮಾಡೋದು, ಮಾನಿಟರ್ ಮಾಡೋದೇ ನಮ್ಮ ತಂದೆ. ಪೊಲೈಟಾಗಿ ಇಲ್ಲಪ್ಪ ನೆಕ್ಸ್ಟ್ ಸಂಡೇ ಬನ್ನಿ, ಇಲ್ಲ ಹೊರಟ್ಬಿಟ್ಟಿದ್ರೆ, ಇಲ್ಲ ಆಗಲ್ಲ, ಆ ಥರದ್ದು ಏನಾದರೂ ಹೇಳಂಗಿದ್ರೆ ಎವ್ರಿಬಡಿ ಆರ್ ಕಾನ್ಷಿಯಸ್, ನಮ್ಮ ತಂದೆ ಅಂಕಲ್ ನೋಡ್ಬಿಡ್ತಾರೆ ಅಂತ. ಅದು ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಅಷ್ಟು ಸಪೋರ್ಟ್ ಮಾಡ್ತಾರೆ. ನಾನು ಮಲಗಿದ್ರೂ ಕೂಡ, ಈಗ ಶನಿವಾರ ಏನಾದರೂ ಲೇಟಾಗಿ ಮಲಗ್ತಿದ್ರೆ ನಾನು ಹೇಳ್ತೀನಿ, ನಾಳೆ ಫ್ಯಾನ್ಸ್ ಮೀಟ್ ಇದೆ, ಬೇಗ ಮಲ್ಕೊಂಬಿಡಿದ್ರು. ಆಮೇಲೆ ಸ್ವಲ್ಪ ಒಂದು ಯೂಶ್ವಲಿ 10 ಗಂಟೆ ಮೀಟ್ ಆಗ್ತೀನಿ, 10:30 10:45 ಆದರೆ ಇಮಿಡಿಯೇಟಾಗಿ
ದೇ ಆರ್ ಆಲ್ ವೇಟಿಂಗ್ ಯಾವುದಾದ್ರು ಊರಿಂದ. ಸೊ ಇಷ್ಟು ಸಪೋರ್ಟಿವ್ ಆಗಿದ್ದಾರಲ್ಲ, ಸೊ ನಾವು ಮಾಡಲಿಲ್ಲ ಅಂದ್ರೂ ಪುಷ್ ಮಾಡ್ತಾರೆ, ಏಯ್ ಮಾಡೋ ಕೆಲಸ ಅಂತ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೂಪರ್ ಸರ್. ನನ್ನಿಂದ ಹಿಡಿದು ಪ್ರತಿಯೊಬ್ಬರು ಕೂಡ KD ಸಿನಿಮಾನ ನೋಡೋದಕ್ಕೆ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಸರ್. 100% ಇವಾಗ ನಾವು ಹೋಗಿ ಥಿಯೇಟ್ರಲ್ಲಿ ನೋಡ್ತೀವಿ ಅಥವಾ ನಾವು ಮಲ್ಟಿಪ್ಲೆಕ್ಸಲ್ಲಿ ಹೋಗಿ ನೋಡ್ತೀವಿ ಅಂದರೆ ಕೈ ತುಂಬ ದುಡ್ಡು ಹಿಡ್ಕೊಂಡೇ ಹೋಗಬೇಕು ಸಾಮಾನ್ಯ ವರ್ಗದವರು. ಆದರೂ ಕೂಡ ಇಲ್ಲ ನಾವು KD ನೋಡ್ತೀವಿ ಅಂತ ಕಾಯ್ತಾ ಇದ್ದೀವಿ ಸರ್. ಈಗ ನನಗೆ ಮನೋರಂಜನೆ ಇದರಲ್ಲಿ ಸಿಗುತ್ತೆ, ನಾನು ಆರಾಮಾಗಿ ಇಲ್ಲೇ ನೋಡ್ಕೊಬೋದು. ಆದರೂ ನಾನು KD ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ನಾನು ನೋಡಿ ಥಿಯೇಟ್ರಿಗೆ ಹೋಗಿ ನೋಡಿ ಹೊರಗೆ ಬಂದಾಗ ಎಷ್ಟು ಖುಷಿಯಾಗಿ ಕೂತ್ಕೋತೀನಿ ಸರ್. ಅಲ್ಲ ಮೇಡಮ್, ನೀವು ನೋಡಿ ತಾಯಿ ಸೆಂಟಿಮೆಂಟ್ ಕಣ್ಣಲ್ಲಿ ನೀರು ಅಳ್ತೀವಿ ಅನ್ನೋ ಒಂದು ಇನ್ಫಾರ್ಮೇಷನ್ ಸಿಕ್ತು. ನಾವು 100% ಹತ್ಕೊಂಡು ಬರ್ತೀವಿ ಹೊರಗಡೆ ಅನ್ನೋದು ನಮ್ಗೆ ನೋಡಿದವ್ರು ಹೇಳಿದ್ರು. ಸೊ ಆದರೂ ಕೇಳ್ತಾ ಇದ್ದೀನಿ ನಿಮ್ಮ ಕಡೆಯಿಂದ ಹೇಳೋದಾದ್ರೆ, ನಾನೀಗ ಆಡಿಯನ್ಸ್ ಆಗಿ ಕೇಳ್ತಾ ಇದ್ದೀನಿ. ನಾನು ಹೋಗ್ತೀನಿ ಗುರು, ನಾನು ಸಿನಿಮಾ ನೋಡ್ತೀನಿ, ಹೋಗಿ ಬಂದರೆ ನಾನು ಎಷ್ಟು ಖುಷಿ ಆಗಿರ್ತೀನಿ ಅನ್ನೋದು ನನ್ನ ಪ್ರಶ್ನೆ. ಇನ್ನೊಂದು ಸರಿ ಹೋಗಿ ಸಿನಿಮಾ ನೋಡ್ತೀರ, ಸೂಪರ್. ರಿಪೀಟೆಡ್ ಆಡಿಯನ್ಸ್ ಇರ್ತಾರೆ ಅನ್ನೋದು ಒಂದು ಸ್ಟ್ರಾಂಗ್ ಬಿಲೀಫ್. ನಮ್ಮ ಲೈಕ್ ಯಾರಿಗೂ ಗೊತ್ತಾಗಲ್ಲ ಆಡಿಯನ್ಸ್ ಪಲ್ಸ್, ಬಟ್ ಒಂದು ಬಿಲೀಫ್ ಅನ್ನೋದು ಒಂದಿರುತ್ತೆ, ಒಂದು ನಂಬಿಕೆ. ಇದು ಖಂಡಿತ ಇನ್ನೊಂದು ಸರಿ ನೋಡ್ತಾರೆ ಈ ಸಿನಿಮಾನ, ಆ ನಂಬಿಕೆ ಇದೆ. ಓಕೆ, ಸೀಟ್ ಅಂಚಲ್ಲಿ ಕೂರಿಸುತ್ತೆ. ನೀವೇನು ಹೇಳ್ತೀರಾ? ನಾನು ಆಡಿಯನ್ಸಾಗಿ ಕಾಯ್ತಾ ಇದ್ದೀನಿ. ನಾನು ಫುಲ್ ಸಿನಿಮಾ ಫುಲ್ ಫ್ಲೆಡ್ಜಲ್ಲಿ ಆ್ಯಸ್ ಆಡಿಯನ್ಸ್ ಕಾಯ್ತಾ ಇದ್ದೀನಿ. ಬಟ್ ಡಬ್ಬಿಂಗಲ್ಲಿ ನೋಡಿದ್ದು, ಅಲ್ಲಿ ಇಲ್ಲಿ ಸ್ವಲ್ಪ ನೋಡಿದ್ದು, ಡೆಫಿನೆಟ್ಲಿ ಇಟ್ಸ್ ವೆರಿ ವೆರಿ ಎಂಟರ್ಟೈನಿಂಗ್. ನಿಮ್ಮ 2 hours 20 minutes ವರ್ತ್ ಇಟ್ ಅಂತ ಅನಿಸುತ್ತೆ. ಓಕೆ, ನೀವು ಹೀರೋ ಆಗಿ ಸರ್ ನೀವೊಂದು ಮಾತು ಹೇಳ್ತೀರಾ, ನಾನು ಹೀರೋ ಅಲ್ಲ ಈ ಸಿನಿಮಾದು, ನಮ್ಮ ಡೈರೆಕ್ಟರ್ ಹೀರೋ ಅಂತ ಒಂದು ಮಾತು ಹೇಳ್ತೀರಾ ಸರ್. ಅವ್ರ ಬಗ್ಗೆ ಮಾತಾಡಲಿಲ್ಲ ಅಂದರೆ ಅದು ಕಂಪ್ಲೀಟೇ ಆಗಲ್ಲ. ಯಾಕಂದರೆ ಎಲ್ಲರನ್ನ ಡೈರೆಕ್ಟರ್ ಜಾಬ್ ತುಂಬ ಕಷ್ಟ. ಎಲ್ಲರನ್ನ ಹ್ಯಾಂಡ್ಲ್ ಮಾಡಿ ಅವರನ್ನು ಈಗ ಸ್ಟಾರ್ಗಳೆಲ್ಲ ಬಂದಾಗ ಅವ್ರನ್ನೆಲ್ಲರನ್ನೂ ಕೂಡ ಕಂಟ್ರೋಲ್ ಮಾಡಿ ಇದನ್ನು ಮಾಡಿ ಇದು ಮಾಡಿಸಿ ಅಂತೆಲ್ಲ ಹೇಳೋದು ತುಂಬ ಕಷ್ಟ ಇರುತ್ತೆ. ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳೋದಾದರೆ ಸರ್? ಮೇಡಮ್, ಅವರು ಡೈರೆಕ್ಟರ್ ಅಂತ ಏನಕ್ಕೆ ಹೇಳ್ತೀವಿ ಅಂದರೆ ಟೋಟ್ಯಾಲಿಟಿ ನೋಡ್ತಾರೆ. ಅಂದರೆ ಎಂಟೈರ್, ಈಗ ನಿಮ್ಮ ಹತ್ರ ಮೊಬೈಲ್ ಇದೆ, ನಾನು ಅದನ್ನೇ ಹೇಳ್ತಾ ಇರೋದು, ನಿಮ್ಮ ಹತ್ರ ಮೊಬೈಲ್ ಇದೆ, ನೀವು ನಿಮ್ಮ ಫ್ರೆಂಡ್ಸ್ನ ಮೀಟ್ ಮಾಡಿದ ತಕ್ಷಣ ಒಂದು ಸೆಲ್ಫಿ ತೊಗೊತೀರಿ, ಕರೆಕ್ಟಾ? ಹೌದು. ಸೆಲ್ಫಿ ತೆಗೆದಿದ ತಕ್ಷಣ ನೆಕ್ಸ್ಟ್ ಮೂವ್ ನಿಮ್ದು ಏನಿರುತ್ತೆ ಅಂದರೆ, ಕೊಡು 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 ಫೋನ್ ಕೊಡು ಅಂದ್ಬಿಟ್ಟು ನಿಮ್ಮನ್ನ ಮಾತ್ರ ನೀವು ಝೂಮ್ ಮಾಡ್ಕೊಂಡು ನೋಡ್ಕೊತೀರ. ಇಲ್ಲ ಇಲ್ಲ ಇಲ್ಲ, ಒನ್ ಮೋರ್, ನಾನು ಎಕ್ಸ್ಪ್ರೆಷನ್ ಸರಿ ಇಲ್ಲ, ಅಥವಾ ಕಣ್ಮುಚ್ಬಿಟ್ಟಿದ್ದೀನಿ, ಪಕ್ಕದವ್ರು ಹೇಳ್ತಾ ಇರ್ತಾರೆ, ಏಯ್ ನಾನು ಚೆನ್ನಾಗಿದ್ದೀನಿ ಇರಲಿ ಬಿಡೆ ಅಂತ ಇರ್ತಾರೆ. ಇಲ್ಲ ಇಲ್ಲ, ನಾನು ಕಣ್ಮುಚ್ಬಿಟ್ಟಿದ್ದೀನಿ, ಅಪ್ಲೋಡ್ ಮಾಡೋಕ್ಕಲ್ಲ, ಒನ್ ಮೋರ್. ನೀವು ನಿಮ್ಮದು ಮಾತ್ರ ನೋಡಿದ್ರಿ, ಆದರೆ ಡೈರೆಕ್ಟ್ರ್ ಆಗಲ್ಲ, ಎಂಟೈರ್ ಟೋಟ್ಯಾಲಿಟಿ. ಇವ್ರು ಕಣ್ಣು ಮುಚ್ಚಿಬಿಟ್ಟಿದ್ರು, ಓಕೆ ಬ್ಯಾಕ್ಗ್ರೌಂಡ್ ಏನು, ಓಕೆ ಇದಕ್ಕೆ ಸ್ಕ್ರೀನ್ ಪ್ಲೇಗೆ ಇದು ಈ ಎಕ್ಸ್ಪ್ರೆಷನ್ ಕರೆಕ್ಟಾ, ಇಷ್ಟು ಕರೆಕ್ಟಾ ಅಂತ ನೋಡಿ ಆಲ್ರೆಡಿ ಅವ್ರಿಗೆ ಕತೆ ಗೊತ್ತಿರೋದ್ರಿಂದ, ಆ ಪಾತ್ರ ಹಿಂಗೆ ಅಭಿನಯಿಸ್ಬೇಕು ಅಂತ ಗೊತ್ತಿರೋದ್ರಿಂದ ಅವ್ರು ಹೇಳ್ದಂಗೆ ಮಾಡಿದ್ರೆ ಸಾಕು ಅನ್ನೋದು ನಮಗೆ ಎಲ್ಲರಿಗೂ ವಾಲಂಟಿಯರಿಗೆ ಇಲ್ಲ ಡೈರೆಕ್ಟ್ರ್ ಏನು ಹೇಳಿದ್ರು ಸಾಕಪ್ಪ ಅಷ್ಟು ಮಾಡಿದ್ರೆ ಸಾಕು, ಬಿಕಾಸ್ ಅವ್ರು ಕ್ಲಿಯರ್ ಆಗಿದ್ದಾರೆ ಅಂತ ಆ ನಂಬಿಕೆ ಬರ್ಸ್ಬೇಕು ಅಂದ್ರೆ ಅವರು ಕರೆಕ್ಟಾಗಿ ನಮಗೆ ನಂಬಿಕೆ ಬರೋವಂಥ ಕಾನ್ಫಿಡೆಂಟಾಗಿ ಇದಿಷ್ಟೇ ಮಗ ಅಂತ ಹೇಳಿದಾಗಲೇ ಬರೋದು. ಸೊ ಇನ್ ದ್ಯಾಟ್ ವೇ ಹಿ ವಾಸ್ ವೆರಿ ವೆರಿ ಕಾನ್ಫಿಡೆಂಟ್. ಅವರ ಧೈರ್ಯನೇ KD ಆ್ಯಂಡ್ ಆಲ್ಸೋ ವೆಂಕಟ್ ಸರ್, ನಮ್ಮ ಪ್ರೊಡ್ಯೂಸರ್. ಇಡೀ ಎಂಟೈರ್ ಚಿತ್ರದಲ್ಲಿ ನಮಗೆ ಕಾಂಪ್ರಮೈಸ್ ಅನ್ನೋ ಒಂದು ವರ್ಡ್ ಎಲ್ಲೂ ಆಗಿಲ್ಲ. ನೀವು ಸರ್ ಬಗ್ಗೆ ಮಾತಾಡೋದಾದ್ರೆ, ಪ್ರೇಮ್ ಸರ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಈಸ್ ಅನ್ ಆಲ್ರೌಂಡರ್. ನಾನು ಏಕಲವ್ಯಲ್ಲಿ ಕೆಲಸ ಮಾಡಿರೋದ್ರಿಂದ ನಂಗೆ ಗೊತ್ತಿತ್ತು ಹೇಗೆ ಅವ್ರ ಡೆಡಿಕೇಶನ್ ಏನು ಅಂತ. ನೋ ಒನ್ ಕ್ಯಾನ್ ಮ್ಯಾಚ್ ಹಿಸ್ ಡೆಡಿಕೇಶನ್. ಲೈಕ್ ತುಂಬ ಎಲ್ಲರನ್ನ ಕನ್ಸಿಡರ್ ಮಾಡ್ತಾರೆ, ಎಲ್ಲರನ್ನ ಪ್ರತಿಯೊಂದು ಡೀಟೇಲ್ಸ್ ಫೋಕಸ್ ಮಾಡ್ತಾರೆ. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ಸ್ ನಾವು ಇವಾಗ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಸರ್. ಯಾಕಂದರೆ ನಮ್ಗೆ ಗೊತ್ತಿತ್ತು ಅವರು ಪ್ರತಿಯೊಂದು ಡೈಲಾಗು ಹೇಳಿಬಿಟ್ಟು ನಮ್ಗೆ ತೋರಿಸ್ತಿದ್ರು ಹೇಗೆ ಅಂತ. ಸೊ ಹೀಸ್ ವೆರಿ ಡೀಟೇಲ್ಡ್. ಸೊ ಏನೇ ನಾವು ಔಟ್ಪುಟ್, ನಮ್ಮ ಪರ್ಫಾರ್ಮೆನ್ಸ್ ಏನೇ ಇದ್ದರೂ ಅಥವಾ ಸಿನಿಮಾಲಿ ಏನೇ ಔಟ್ಕಮ್ ಬಂದಿದೆ ಅಂದರೆ ದಟ್ ಕ್ರೆಡಿಟ್ ಗೋಸ್ ಟು ಹಿಮ್ ಆ್ಯಂಡ್ KVN ಸರ್. ಸರ್, ಸಮಯದ ಅಭಾವ, ನನಗೆ ಸಾಕಷ್ಟು ಪ್ರಶ್ನೆಗಳಿದ್ದರೂ ಕೂಡ ನನ್ನ ಕಣ್ಣ ಮುಂದೆ ತುಂಬ ಜನ ಇರಿಟೇಟ್ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಮುಗಿಸುವಂತ ಹಂತ. ನೀವು ಥಿಯೇಟ್ರಿಗೆ ಆಡಿಯನ್ಸನ್ನು ಥಿಯೇಟ್ರಲ್ಲೇ ಬಂದು ನೋಡಿ, ನೀವೆಲ್ಲೋ ನೋಡೋದಕ್ಕೆ ಕಾಯಬೇಡಿ ಅಂತ ಹೇಳೋದಾದ್ರೆ ಹೇಗೆ ಹೇಳ್ತೀರಾ? ಎಲ್ಲೋ ಅಂದರೆ ಮೊಬೈಲಲ್ಲಿ ನೋಡ್ತೀನಿ, ಅದು ಇನ್ನೆಲ್ಲೋ ಕದ್ದು ನೋಡ್ತೀನಿ, ಅವೆಲ್ಲ ಬೇಡ, ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಹೇಳೋದು ಪ್ರೀತಿಯಿಂದ ಸರ್. ಇಲ್ಲ ಕರೆಯೋಲೆ ಅದ್ದೂರಿ ಆದಾಗ ಟೊರೆಂಟ್ ಅಂತಿತ್ತು, ಅದರಲ್ಲಿ ಇಡೀ ಎಂಟೈರ್ ಮೂವಿ ಬಹುದೂರಲ್ಲಿ ಲೈವೇ ಹೋಗಿತ್ತು, ಕರೆಕ್ಟಾ? ಫೇಸ್ಬುಕ್ಕಿಂದ ಎಂಟೈರ್ ಮೂವಿ ಲೈವ್ ಹೋಗಿತ್ತು. ಆಮೇಲೆ
ಅದನ್ನು ಡಿಲೀಟೇ ಮಾಡ್ಸೋಕ್ಕಾಗಲಿಲ್ಲ. ಭರ್ಜರಿಯಲ್ಲೂ ಅಷ್ಟೇ ಹಾಗೆ ಆಗಿತ್ತು. ಪೊಗುರಲ್ಲಿ ರಿಲೀಸ್ ಆಗ 10 ಮಾರ್ನಿಂಗ್ ಶೋ 10 ಗಂಟೆಗೆಲ್ಲ ಬಂದುಬಿಟ್ಟಿತ್ತು. 6 ಗಂಟೆ ಶೋ HD ಕ್ವಾಲಿಟಿ ಎಲ್ಲ ಬರ್ತಿತ್ತು. ಸೊ ನನ್ನ ರಿಕ್ವೆಸ್ಟ್ ಏನು ಅಂದರೆ, ನಾವು ಎಲ್ಲರೂ ನೋಸಿ ಇವಾಗ ನನ್ನ ಚಿತ್ರ ಇವಾಗ ನಾನು ಹೇಳೋದು, ಬೇರೆಯವ್ರ ಚಿತ್ರಕ್ಕೆ ಬೇರೆಯವ್ರು ಬಂದು ಹೇಳೋದು, ಇದಲ್ಲದೆ ಲೀಗಲಾಗಿ ಇದನ್ನು ಯಾರು ಈ ವಿಂಗ್ ಏನಿದೆಯೋ ಈ ವಿಂಗ್ನ ಪೈರಸಿ ಅನ್ನೋ ವಿಂಗ್ನ ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಆ್ಯಂಡ್ ಇದನ್ನು ನಮ್ಮೆಲ್ಲ ಹಿರಿಯರು ಸೇರ್ ಮಾಡಬೇಕು ಅನ್ನೋದು. ಅಂದರೆ ಇನ್ನೊಂದು ವರ್ಗ ಕಾಯ್ತಾ ಇರುತ್ತೆ, ಇಲ್ಲಿ ಥಿಯೇಟ್ರಲ್ಲಿ ಜನ ಇಲ್ಲ, ಇಲ್ಲಿ ಥಿಯೇಟ್ರಲ್ಲಿ ಜನ ಇಲ್ಲ, ಚೆನ್ನಾಗಿಲ್ಲ, ಈ ಥರದ್ದು ಎಲ್ಲ ಸಿನಿಮಾಗಳಿಗೂ ಆಗ್ತಾ ಇದೆ. ಇತ್ತೀಚೆಗೆ ಎಲ್ಲ ಸ್ಟಾರ್ಗಳ ಸಿನಿಮಾಗಳಿಗೂ ಆಗ್ತಿದೆ. ಇದನ್ನು ಹೆಂಗೆ ನಾವು ಮಲಗಿಸೋದು ಅಂತ ಹೇಳಿ ಈ ಥರ ವರ್ಗ ಆಲ್ರೆಡಿ ಬರ್ತಾ ಇದೆಯಾ, ಓಕೆ ಏನು ಪ್ಲ್ಯಾನ್ ಮಾಡೋಣ ಅನ್ನೋ ಥರ ಪ್ಲ್ಯಾನ್ಗಳೆಲ್ಲ ಶುರುವಾಗಿರುತ್ತೆ ಸರ್. ಅಂದರೆ ನಮ್ಮ ಕನ್ನಡ ಸಿನಿಮಾ, ನಮ್ಮ ಭಾಷೆ, ನಮ್ಮ ಹೀರೋಗಳು, ನಮ್ಮ ನಟಿಯರು ಅನ್ನೋದಿಲ್ಲ ಅಲ್ಲಿ. ಅಲ್ಲೂ ಕೂಡ ಏನೋ ತಂದು ಹಾಕಿ ಏನೋ ಒಂದು ಕ್ಲಿಕ್ ಮಾಡೋಣ ಅಂತ ಕಾಯ್ತಿರ್ತಾರೆ ಅಂಥವರಿಗೆ. ಮೇಡಮ್ ಇದನ್ನೇನು ಹೊಸದಾಗಿ ನಾವೇನೋ ಬಂದು ಹೊಸದಾಗಿ ಏನು ಹೇಳೋದಿಲ್ಲ. ಲೈಕ್ ಮೋಸ್ಟ್ ಆಫ್ ದಿ ಆ್ಯಕ್ಟರ್ಸ್, ಇಲ್ಲ ಆಲ್ ದಿ ಆ್ಯಕ್ಟರ್ಸ್ ಆರ್ ಯೂಸ್ ಟು ಇಟ್ ಅಲ್ವಾ. ಈ ಥರ ಎಲ್ರಿಗೂ ಆಗಿದೆ ಅಲ್ವಾ, ಎಷ್ಟೊಂದು ನಾನು ಒಬ್ಬನಿಗೆ ಅಂತ ಎಲ್ಲರಿಗೂ ಆಗಿದೆ. ಸೊ ಅಂಥ ಸೀನಿಯರ್ ಆ್ಯಕ್ಟರ್ಸೇ ಆರಾಮಾಗಿ ಇರಬೇಕಾದ್ರೆ, ಅಂದರೆ ನಾವು ಇದನ್ನು ಸುಮ್ಮನೆ ಅಟೆನ್ಷನ್ ಸಿಕ್ಕಿಗೆ ಇನ್ನೇನೋ ಮಾತಾಡೋದು ಇದಲ್ಲದೆ ವಿ ಆರ್ ಆಲ್ ವೇ ಮೆಚೂರ್ಡ್ ಇನಫ್. ಸೊ ಇದು ಹಾಗೆ ಆಗುತ್ತೆ ಅನ್ನೋದು ಗೊತ್ತು. ಇದನ್ನು ಸ್ಟಾಪ್ ಮಾಡೋದಕ್ಕೆ ಒಂದು ರೆಡಿಮೇಡ್ ಡೈಲಾಗು ದಯವಿಟ್ಟು ಇದೆಲ್ಲ ಇದ್ದೇ ಇದೆ, ನಾವು ಇವೆಲ್ಲ ಹೇಳ್ತೀವಿ. ಬಟ್ ಏನಾಗಬೇಕು ಅದನ್ನು ಮಾಡೋರು ಮಾಡೇ ಮಾಡ್ತಾರೆ. ಸೊ ಈ ಆ್ಯಂಟಿ ವಿಂಗ್ ಅನ್ನೋದೇನಿದೆಯೋ ಅದನ್ನು ಒಂಚೂರು ಲೀಗಲಾಗಿ ಸ್ಟ್ರಾಂಗ್ ಮಾಡಬೇಕು ಅನ್ನೋದು ಒಂದು ಮನವಿ. ಆ್ಯಂಡ್ ನಿಮ್ಮ ಮೂಲಕ ನೀವು ಹೇಳ್ದಂಗೆ ಎಲ್ರಿಗೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರಮಂದಿರದಲ್ಲೂ ಚಿತ್ರ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ನಿಮ್ಮ ಕಡೆಯಿಂದ ಕರೆಯೋಲೆ, ಪ್ರೀತಿಯ ಕರೆಯೋಲೆ. ಏಪ್ರಿಲ್ 30ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಜೀ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ KD ಸಿನಿಮಾಗೆ ಆಲ್ ದಿ ಬೆಸ್ಟ್. 100% ಇದು ಸೂಪರ್ ಡೂಪರ್ ಹಿಟ್ ಆಗಲಿ. ಜನ ಇದನ್ನು ಪ್ರೀತಿಯಿಂದ ಒಪ್ಕೊಳ್ತಾರೆ ಅನ್ನೋ ಒಂದು ಭರವಸೆ ಖಂಡಿತ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ತಾಯಂದರು ಚಿತ್ರಮಂದಿರಕ್ಕೆ, ಎಲ್ಲ ಅಣ್ಣ ತಮ್ಮಂದಿರ ಕತಂಗಿರಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ.